ನಿಮ್ ಫೋನ್ ಒಳಗಡೆ ಆಪ್ಸ್ ನ ವಿತೌಟ್ ಯುವರ್ ಪರ್ಮಿಷನ್ ಯಾರು ಓಪನ್ ಮಾಡಕ್ ಟ್ರೈ ಮಾಡಿದ್ರೆ ಆ ಆಪ್ ಈ ತರ ಕ್ರಾಶ್ ಆಗ್ಬಿಡ್ತೈತಿ. ಸೊ ಅವಾಗ ಅವ್ರ ಏನ್ ಅನ್ಕಂತಾರ ಅಂದ್ರೆ ಈ ಆಪ್ ಒಳಗೆ ಏನೋ ಗ್ಲೀಚ್ ಐತಿ ಅಂತ ಹೇಳಿ ಸುಮ್ನ ಆಗ್ತಾರ. ಬಟ್ ಅವ್ರಿಗೆ ಗೊತ್ತಿಲ್ಲ ನೀವು ಅದ್ ಎಂತ ಖತರ್ನಾಕ್ ನನ್ ಮಕ್ಳು ಅಂತ. ಅದೇ ಆಪ್ ನ ನೀವು ಓಪನ್ ಮಾಡಿದ್ರೆ ಒಂಚೂರು ಕ್ರಾಶ್ ಆಗಂಗಿಲ್ಲ, ಆರಾಮಾಗಿ ಓಪನ್ ಆಕತಿ. ಸೊ ಇದನ್ನ ಸೆಟಪ್ ಮಾಡೋದು ಹೆಂಗಂತ ಹೇಳ್ತೀನಿ. ಪ್ಲೇ ಸ್ಟೋರ್ ಒಳಗ ಒಂದು ಸೀಕ್ರೆಟ್ ಆಪ್ ಐತಿ, ಈ ಆಪ್ ನ ಇನ್ಸ್ಟಾಲ್ ಮಾಡ್ಕರಿ. ಇವಾಗ ಇಲ್ಲೇ ಆಪ್ ಓಪನ್ ಮಾಡ್ಕೊಂಡು ಇಲ್ಲೊಂದು ಮಾಸ್ಟರ್ ಪಿನ್ ಸೆಟ್ ಮಾಡ್ರಿ. ಆ ಪಿನ್ ಯಾವಾಗ್ಲೂ ನೆನ್ಪಿರ್ಬೇಕಾ, ಮತ್ ನೀವು ಈಗ ಸೆಟ್ ಮಾಡಿ ನೆಕ್ಸ್ಟ್ ಟೈಮ್ಗೆ ಮರ್ತ್ ಬಿಡಬಾರ್ದು. ಅಂಡ್ ದೆನ್ ಇಲ್ಲೇ ಪ್ಲಸ್ ಐಕನ್ ಇರ್ತೈತಿ, ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗ್ ಬೇಕಾಗಿರೋ ಎಲ್ಲಾ ಆಪ್ಸ್ ನ ಲಾಕ್ ಮಾಡ್ರಿ. ಅಂಡ್ ದೆನ್ ಅಗೇನ್ ಇಲ್ಲೇ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆ ಆಪ್ ಇಂದ ಒಂದಿಷ್ಟು ಪರ್ಮಿಷನ್ಸ್ ಇರ್ತಾವ, ಅದನ್ನೆಲ್ಲ ಅಲೋ ಮಾಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ಇರೋದು ಇಲ್ಲೇ ಫೇಕ್ ಅಂತ ಇರ್ತೈತಲ್ಲ, ಅದನ್ನ ಎನೇಬಲ್ ಮಾಡ್ಕರಿ. ಸೊ ಇವಾಗ ಯಾರೇ ಆ ಅಪ್ಲಿಕೇಶನ್ಸ್ ಓಪನ್ ಮಾಡಿದ್ರೆ ಅವ್ರಿಗೆ ಈ ತರ ಕ್ರಾಶ್ ಅಂತ ಬರ್ತೈತಿ. ಅದ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಬೇಕಂದ್ರೆ ಸಿಂಪಲ್, ಇಲ್ಲೇ ಕ್ರಾಶ್ ಅಂತ ಬಂದಿರ್ತೈತಲ್ಲ, ಆ ಓಕೆ ಅನ್ನೋ ಬಟನ್ ಮೇಲೆ ಟ್ಯಾಪ್ ಅಂಡ್ ಹೋಲ್ಡ್ ಮಾಡಿದ್ರೆ ಸಾಕು, ಅದು ಒಂದು ಪಿನ್ ಕೇಳ್ತೈತಿ. ಆ ಪಿನ್ ನೀವು ಸ್ಟಾರ್ಟಿಂಗ್ ಏನ್ ಸೆಟ್ ಮಾಡಿದ್ರಲ್ಲ ಅದ ಪಿನ್ ಇಲ್ಲಿ ಹಾಕಿದ್ರೆ ಸಾಕು, ಅದು ಓಪನ್ ಆಗ್ಬಿಡ್ತೈತಿ. ಹಂಗೂ ನೀವೇನಾರ ಪಿನ್ ಮರ್ತು ಹೋದ್ರೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಸಿಂಪಲ್ ಆ ಆಪ್ ನ ಅನ್ಇನ್ಸ್ಟಾಲ್ ಮಾಡ್ಬಿಡ್ರಿ, ಮೊದ್ಲು ಹೆಂಗಿತ್ತು ಹಂಗ ಆಗ್ಬಿಡ್ತೈತಿ. ಇಂಥವ್ ಚುಲ್ ಚುಲು ವಿಡಿಯೋಸ್ ಹಾಕ್ಯಂತ ಇರ್ತೀನಿ. ಸೊ ನಮ್ ಚಾನಲ್ ನ ಫಾಲೋ ಮಾಡ್ರಿ, ಓಕೆನಾ.